ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಿಥುನ ರಾಶಿಯವರೇ, ಮೇ 23, 24, 25, 26 ಈ 4 ದಿನಗಳು ನಿಮ್ಮ ಬದುಕಲ್ಲಿ ಒಂದು ಸುವರ್ಣ ಅಧ್ಯಾಯಕ್ಕೆ ನಾಂದಿ ಹಾಡ್ತಾ ಇವೆ. ಇಷ್ಟು ದಿನ ನೀವು ಅನುಭವಿಸಿದ ಮಾನಸಿಕ ಕಿರಿಕಿರಿ, ಆರ್ಥಿಕ ಮುಗ್ಗಟ್ಟು, ನಿರಾಸೆ ಮತ್ತು ಕಣ್ಣೀರಿನ ದಿನಗಳಿಗೆ ಈಗ ಪೂರ್ಣ ವಿರಾಮ ಬೀಳುವ ಸಮಯ ಅನ್ನೋದು ಹತ್ತಿರ ಆಗ್ತಾ ಇದೆ. ಸಾಕ್ಷಾತ್ ಆಂಜನೇಯ ಸ್ವಾಮಿಯ ದಿವ್ಯ ದೃಷ್ಟಿ ಹಾಗೂ ಶ್ರೀರಾಮಚಂದ್ರನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರೋದ್ರಿಂದ ನೀವು ಎಂದಿಗೂ ಕೂಡ ಕಲ್ಪನೆ ಮಾಡಿಕೊಳ್ಳದ ಒಂದು ರೀತಿಯಲ್ಲಿ ಅದ್ಭುತ ಧನಲಾಭ, ಜೀವನವನ್ನು ಬದಲಾಯಿಸುವ ಶುಭ ಸುದ್ದಿ ಹಾಗೂ ಹೊಸ ಬದುಕಿನ ಹಾದಿಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಮುಗ್ಧ ಮನಸ್ಸಿನ ಮಿಥುನ ರಾಶಿಯವರು ಹುಟ್ಟುತ್ತಲೇ ಅತ್ಯಂತ ಚಾಣಾಕ್ಷರು, ತೀಕ್ಷ್ಣ ಬುದ್ಧಿಯುಳ್ಳವರು ಮತ್ತು ತಮ್ಮ ಮಧುರವಾದ ಸಂವಹನ ಕಮ್ಯುನಿಕೇಷನ್ ಒಂದು ಕಲೆಯ ಮೂಲಕ ಎಂತಹವರನ್ನು ಕೂಡ ಸೆಳೆಯುವ ಅದ್ಭುತ ಆಕರ್ಷಣೆ ಶಕ್ತಿಯನ್ನು ಇವರು ಹೊಂದಿರ್ತಾರೆ. ಆದರೆ ನಿಮ್ಮ ಬದುಕಿನ ಅತಿ ದೊಡ್ಡ ದುರಂತ ಅಥವಾ ಮೈನಸ್ ಪಾಯಿಂಟ್ ಏನಪ್ಪ ಅಂತಂದರೆ, ಎಲ್ಲರಿಗೂ ಕೂಡ ನೀವು ಒಳ್ಳೆಯದನ್ನೇ ಬಯಸ್ತೀರ. ಶತ್ರುಗಳೇ ಆಗಿರಲಿ ಅಥವಾ ಅಪರಿಚಿತರೇ ಆಗಿರಲಿ, ಅವರು ಕಷ್ಟದಲ್ಲಿದ್ದಾರೆ ಅಂತ ತಿಳಿದ್ರೆ ಸಾಕು, ನಿಮ್ಮ ಬಳಿ ಇರೋದನ್ನೆಲ್ಲ ಕೊಟ್ಟು ಸಹಾಯ ಮಾಡೋದಕ್ಕೆ ಧಾವಿಸ್ತೀರ. ಆದರೆ ದುರದೃಷ್ಟವಶಾತ್ ಏನಪ್ಪ ಅಂದರೆ, ಈ ಸ್ವಾರ್ಥ ಪ್ರಪಂಚದಲ್ಲಿರುವ ಹಲವರು ನಿಮ್ಮ ಈ ನಿಷ್ಕಲ್ಮಶ ಒಳ್ಳೆಯತನವನ್ನು ಬಂಡವಾಳ ಮಾಡ್ಕೊಂಡ್ಬಿಟ್ಟು ತಮ್ಮ ಕೆಲಸ ಎಲ್ಲ ಆಗೋವರೆಗೂ ಸುಮ್ಮನೆ ಇದ್ದು ನಿಮ್ಮ ಹಿಂದೆ ಬಿದ್ದು ಕಾರ್ಯ ಮುಗಿದ ತಕ್ಷಣವೇ ಕೃತಜ್ಞತೆ ಇಲ್ಲದೆ ನಿಮ್ಮನ್ನು ದೂರ ಮಾಡ್ತಾರೆ. ನೀವು ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿದವರೇ ನಿಮಗೆ ಬೆನ್ನಿಗೆ ಚೂರಿ ಹಾಕಿದ, ಮೋಸ ಮಾಡಿದ ನೂರಾರು ಕಹಿ ಘಟನೆಗಳು ನಿಮ್ಮ ಜೀವನದಲ್ಲಿ ನಡೆದು ಹೋಗಿದೆ ಅಲ್ವಾ? ಆದರೂ ಕೂಡ ನೀವು ಯಾರ ಮೇಲೂ ಕೂಡ ದ್ವೇಷ ಸಾಧಿಸದೆ ಮತ್ತದೇ ಜನರನ್ನ ಹಳೆಯದನ್ನೆಲ್ಲ ಮರೆತು ನಂಬ್ತಿರಲ್ಲ. ಅದೇ ನಿಮ್ಮ ಹೃದಯದ ವೈಶಾಲ್ಯತೆ ಮತ್ತು ದೇವರನ್ನು ಮೆಚ್ಚಿಸುವ ನಿಮ್ಮ ಗುಣ. ನೀವು ಮಾಡಿದ ಪ್ರತಿಯೊಂದು ಒಳ್ಳೆಯ ಕೆಲಸವನ್ನು ಆ ಭಗವಂತ ನೋಡ್ತಾ ಇದ್ದಾರೆ ಮತ್ತು ಇದೇ ಕಾರಣಕ್ಕೆ ಆತ ನಿಮ್ಮ ಕೈ ಬಿಡೋದಿಲ್ಲ. ಮಿಥುನ ರಾಶಿಯವರು ಹೊರ ಜಗತ್ತಿಗೆ ಯಾವಾಗಲೂ ಕೂಡ ಮುಖದಲ್ಲಿ ನಗು, ಯಾವಾಗಲೂ ನಗು ಮುಖ ಹೊತ್ಕೊಂಡು ಎಲ್ಲರನ್ನು ಕೂಡ ನಗಿಸುತ್ತಾ ಆನಂದವಾಗಿರುವಂತೆ ಕಾಣಿಸ್ತಾ ಇರ್ತಾರೆ. ಆದರೂ ಕೂಡ ತಮ್ಮ ಮನಸ್ಸಿನ ಒಂದು ಆಳದಲ್ಲಿ ಯಾರಿಗೂ ಹೇಳಿಕೊಳ್ಳಲಾಗದಂಥ ನೂರಾರು ನೋವು, ಸಂಕಟ ಮತ್ತು ಕಣ್ಣೀರನ್ನು ಅವರು ಮರೆಮಾಚಿರ್ತಾರೆ. ಈ ಸ್ವಾರ್ಥನೇ ಇಲ್ಲದ ನೀವು ಕೇವಲ ನಿಮ್ಮ ಹೆತ್ತವರಿಗಾಗಿ, ಒಡ ಹುಟ್ಟಿದವರಿಗಾಗಿ ಮತ್ತು ನಿಮ್ಮ ಸಂಗಾತಿಗಾಗಿ, ಮಕ್ಕಳಿಗಾಗಿ, ಸಂಗಾತಿ ಸುಖಕ್ಕಾಗಿ ನಿಮ್ಮ ಸ್ವಂತ ಕನಸುಗಳು, ಆಸೆ, ಆಕಾಂಕ್ಷೆ ಎಲ್ಲ ಕೂಡ ಮೂಟೆ ಕಟ್ಟಿ ಅವನ್ನೆಲ್ಲ ಬದಿಗಿಟ್ಟು ಹಗಲಿರುಳು ಕಷ್ಟಪಟ್ಟು ದುಡಿಯುವ ಒಂದು ಕಾಯಕ ಯೋಗಿಗಳು ನೀವು. ಆದರೆ ನೆನಪಿಡಿ, ಈಗ ನಿಮ್ಮ ಈ ಪ್ರಾಮಾಣಿಕ ಶ್ರಮಕ್ಕೆ ಅತ್ಯುನ್ನತ ಪ್ರತಿಫಲ ಸಿಗುವ ದೈವಿಕ ಕಾಲ ಅನ್ನೋದು ಕೂಡಿ ಬಂದಿದೆ. ಮುಂಬರುವ ಈ 4 ಮಹತ್ವದ ದಿನಗಳಲ್ಲಿ ನಿಮಗೆ 3 ಅತ್ಯಂತ ಪ್ರಮುಖ ಮೂಲಗಳಿಂದ ನಿರೀಕ್ಷೆಗೂ ಮೀರಿದ ಒಂದು ಭಾರೀ ಪ್ರಮಾಣದ ಧನ ಸಂಪತ್ತು ಹರಿದು ಬರುವ ಒಂದು ಯೋಗ ಪ್ರಬಲಾಗಿದೆ. ಮೊದಲನೇದಾಗಿ, ವರ್ಷಗಳಿಂದ ನಿಂತು ಹೋಗಿದ್ದ ಹಳೆಯ ಹಣದ ವ್ಯವಹಾರಗಳು ಅಥವಾ ಆಸ್ತಿ ಸಂಬಂಧಿತ ಒಂದು ವಿವಾದಗಳು ಬಗೆಹರಿಯುತ್ತೆ. ನೀವು ಹಿಂದೆ ಯಾರಿಗೋ ಒಂದು ನಂಬಿಕೊಟ್ಟ ಸಾಲದ ಹಣ, ಯಾವುದೋ ವ್ಯವಹಾರದಲ್ಲಿ ಸಿಲುಕಿಕೊಂಡಿದ್ದ ಒಂದು ನಗದು ಹಣ ಅಥವಾ ನಿಮ್ಮ ಹಕ್ಕಿನ ಮೇಲಿನ ಒಂದು ವಿಷಯಗಳು ಈಗ ಸಂಪೂರ್ಣವಾಗಿ ನಿಮ್ಮ ಪರವಾಗಿ ತಿರುಗುತ್ತೆ. ಇನ್ನು ಕೆಲವರಿಗೆ ಪಿತ್ರಾರ್ಜಿತವಾಗಿ ಬರಬೇಕಾಗಿದ್ದ ಜಮೀನು, ಸೈಟು ಅಥವಾ ಮನೆಗೆ ಸಂಬಂಧಿಸಿದಂತೆ ಕಾನೂನು ಹೋರಾಟಗಳಲ್ಲಿ ಜಯ ಸಿಕ್ಕು ಶುಭ ವಾರ್ತೆಗಳು ಅನ್ನೋದು ನಿಮ್ಮ ಕಿವಿಗೆ ಬೀಳುತ್ತೆ. ಎರಡನೆಯದಾಗಿ, ನೀವು ಮಾಡುವ ಉದ್ಯೋಗ ಮತ್ತು ವ್ಯಾಪಾರ ವ್ಯವಹಾರಗಳಲ್ಲಿ ಅಭೂತಪೂರ್ವವಾದ ಅದೃಷ್ಟದ ಬಾಗಿಲು ಅನ್ನೋದು ತೆರೆಯುತ್ತೆ. ಇಷ್ಟು ದಿನ ಎಷ್ಟೇ ಕಷ್ಟಪಟ್ಟರೂ ಕೂಡ ಲಾಭ ಸಿಗ್ತಾ ಇಲ್ಲ, ಸೂಕ್ತ ಮನ್ನಣೆ ಸಿಗ್ತಾ ಇಲ್ಲ ಅಂತ ನೀವು ಕಣ್ಣೀರಿಟ್ಟ ದಿನಗಳು ಎಲ್ಲ ಮುಗಿದು. ಇನ್ನು ಮುಂದೆ ನಿಮ್ಮ ವ್ಯಾಪಾರದಲ್ಲಿ ಗ್ರಾಹಕರ ಸಂಖ್ಯೆ ದುಪ್ಪಟ್ಟಾಗುತ್ತೆ, ಹಣದ ಹರಿವು ಅತ್ಯಂತ ವೇಗವಾಗಿ ಹೆಚ್ಚಾಗುತ್ತೆ. ಕಚೇರಿಗಳಲ್ಲಿ ಕೆಲಸ ಮಾಡುವ ಉದ್ಯೋಗಿಗಳಿಗೆ ಪ್ರಮೋಷನ್ ಆಗುತ್ತೆ ಮತ್ತು ಸಂಬಳ ಹೆಚ್ಚಳ ಅಥವಾ ಹೊಸ ಉನ್ನತ ಒಂದು ಹುದ್ದೆಯ ಅವಕಾಶಗಳನ್ನು ನಿಮಗೆ ಸಿಗೋದು ಗ್ಯಾರಂಟಿ. ಇನ್ನು ನಿಮ್ಮ ಬುದ್ಧಿವಂತಿಕೆಗೆ ಸೂಕ್ತ ಗೌರವ ಸಿಗುತ್ತೆ ಮತ್ತು ತಕ್ಕ ಮನ್ನಣೆ ಸಿಗುವ ಕಾಲ ಬರ್ತಾ ಇದೆ. ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಅದರಲ್ಲಿ ವಿಜಯಲಕ್ಷ್ಮಿ ನಿಮ್ಮ ಹೆಗಲೇ ಇರ್ತಾಳೆ. ಮೂರನೇದಾಗಿ, ನಿಮ್ಮ ಕುಟುಂಬದ ಒಗ್ಗಟ್ಟು ಮತ್ತು ಜೀವನ ಸಂಗಾತಿಯ ಮೂಲಕ ಸಿಗುವ ಭರಪೂರ ಒಂದು ಆರ್ಥಿಕ ಬೆಂಬಲ ನಿಮಗೆ ಸಿಗುತ್ತೆ. ನೀವು ಸ್ವಂತ ಮನೆ ಕಟ್ಟಬೇಕು ಅಂತ, ಹೊಸ ವಾಹನ ಖರೀದಿ ಮಾಡಬೇಕು ಅಥವಾ ಬಂಗಾರ
ತರಬೇಕು ಅಂತ ನೀವು ಬಹಳ ದಿನಗಳಿಂದ ಕನಸು ಕಾಣ್ತಾ ಇದ್ದರೆ ಅದಕ್ಕೆ ಬೇಕಾದ ಎಲ್ಲ ಹಣಕಾಸಿನ ನೆರವು ಈ ದಿನಗಳಲ್ಲಿ ನಿಮಗೆ ಸುಲಭವಾಗಿ ಹೊಂದಾಣಿಕೆ ಆಗುತ್ತೆ. ನಿಮ್ಮ ಗಂಡ ಅಥವಾ ಹೆಂಡತಿ ನಿಮ್ಮ ಪ್ರತಿಯೊಂದು ಹೆಜ್ಜೆಗೂ ಕೂಡ ಬೆಂಬಲವಾಗಿ ನಿಲ್ತಾರೆ ಮತ್ತು ಅವ್ರ ಅವ್ರ ಕಡೆಯಿಂದ ಕೂಡ ದೊಡ್ಡ ಮಟ್ಟದ ಒಂದು ಹಣಕಾಸಿನ ನೆರವು ಅನ್ನೋದು ಹರಿದು ಬರುತ್ತೆ. ಇದರ ಪರಿಣಾಮವಾಗಿ ನಿಮ್ಮ ತಲೆ ಮೇಲಿದ್ದ ಹೊರಗಿನ ಸಾಲದ ಒತ್ತಡಗಳೆಲ್ಲ ಕ್ರಮೇಣ ಮಂಜಿನಂತೆ ಕರಗಿ ಹೋಗುತ್ತೆ. ಇನ್ನು ಇದನ್ನು ನೀವು ಸಾಕ್ಷಾತ್ ದೇವರ ಅನುಗ್ರಹ ಅಂತಲೇ ಭಾವಿಸಬೇಕು. ಮಿಥುನ ರಾಶಿಯವರಿಗೆ ಭಗವಂತನ ಮೇಲಿರುವ ಭಕ್ತಿ ಮತ್ತು ನಂಬಿಕೆ ಅದೆಲ್ಲ ಸಾಮಾನ್ಯವಾದದ್ದು ಅಲ್ಲ, ಅದು ಅತ್ಯಂತ ನಿಶ್ಚಲವಾದದ್ದು. ವಿಶೇಷವಾಗಿ ನಿಮಗೆ ಸಂಕಟ ಮೋಚನ ಒಂದು ಆಂಜನೇಯ ಸ್ವಾಮಿ ಮತ್ತು ಮರ್ಯಾದಾ ಪುರುಷೋತ್ತಮ ಶ್ರೀರಾಮನ ಮೇಲಿರುವ ಭಕ್ತಿಯೇ ನಿಮ್ಮ ನಿಜವಾದ ಕವಚ ಅಂತಲೇ ಹೇಳ್ಬಹುದು. ಪ್ರತಿ ಮಂಗಳವಾರ ಅಥವಾ ಭಾನುವಾರದ ದಿನವೊಂದು ನಿಮ್ಮ ಹತ್ತಿರದ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಸ್ವಾಮಿಗೆ ವೀಳ್ಯದೆಲೆಯ ಮಾಲೆಯನ್ನು ಅರ್ಪಿಸಿ ಮನಸ್ಸಲ್ಲಿ ಜೈ ಶ್ರೀರಾಮ ಅಂತ ಭಕ್ತಿಯಿಂದ ಜಪ ಮಾಡಿದರೆ ಸಾಕು. ನಿಮ್ಮ ಜೀವನದ ದಾರಿಯಲ್ಲಿರುವ ಕಲ್ಲು ಮುಳ್ಳುಗಳು, ದೃಷ್ಟಿದೋಷಗಳು ಮತ್ತು ಅಡೆತಡೆಗಳು ಸಂಪೂರ್ಣವಾಗಿ ನಿವಾರಣೆಯಾಗುತ್ತೆ. ನಿಮ್ಮ ಹೃದಯದ ಆಳದಲ್ಲಿ ಹೂತು ಹೋಗಿರುವ ಒಂದು ದೊಡ್ಡ ಆಸೆ ಈ 4 ದಿನಗಳಲ್ಲಿ ಈಡೇರುವ ಸಾಧ್ಯತೆ 100% ಇದೆ. ನಿಮ್ಮ ಏಳಿಗೆಯನ್ನು ಸಹಿಸದೆ ನಿಮ್ಮ ಬೆನ್ನ ಹಿಂದೆ ಯಾರೇ ಎಷ್ಟೇ ಮಾಟ ಮಂತ್ರ ಮಾಡಲಿ ಅಥವಾ ಕೆಟ್ಟ ಯೋಚನೆಗಳನ್ನು ಮಾಡಿದರೂ ಕೂಡ ಅವು ನಿಮ್ಮನ್ನು ಜಸ್ಟ್ ಟಚ್ ಮಾಡೋಕ್ಕೂ ಕೂಡ ಆಗೋದಿಲ್ಲ. ಅವ್ಯಾವ ಪರಿಣಾಮ ಬೀರೋದೇ ಇಲ್ಲ. ಯಾಕೆಂದರೆ ಬ್ರಹ್ಮಾಂಡದ ಅಧಿನಾಯಕನ ಕೃಪೆನೇ ನಿಮ್ಮ ಮೇಲಿದೆ. ನಿಮ್ಮ ಈ ಪರಿಶ್ರಮದ ಮತ್ತು ಪವಿತ್ರವಾದ ಮುಗ್ಧ ಮನಸ್ಸೇ ನಿಮ್ಮ ಬದುಕಿನ ಅತಿ ದೊಡ್ಡ ಶ್ರೀರಕ್ಷೆ ಅಂತಲೇ ಹೇಳ್ಬೋದು. ಅದೇ ನಿಮ್ಮ ಸಂಪತ್ತು. ಸಮಾಜದಲ್ಲಿ ಕೆಲವರು ನಿಮ್ಮನ್ನು ನೋಡಿ ನೀನು ತುಂಬ ಅಮಾಯಕ, ಇಷ್ಟೊಂದು ಒಳ್ಳೆಯವನಾಗಿ ಇರಬೇಡ, ಪ್ರಪಂಚ ಬದಲಾಗಿದೆ, ನೀನು ಬದಲಾಗು ಅಂತ ಉಚಿತ ಸಲಹೆಗಳನ್ನು ನೀಡಬಹುದು. ಆದರೆ ದಯವಿಟ್ಟು ಯಾರ ಮಾತಿಗೂ ನೀವು ಕಿವಿಯನ್ನು ಕೊಡೋದಕ್ಕೆ ಹೋಗಬೇಡಿ. ನಿಮ್ಮ ಜನ್ಮಜಾತವಾದ ಈ ಸತ್ವಭಾವವನ್ನು ಮಾತ್ರ ಬದಲಾಯಿಸಬೇಡಿ. ಒಳ್ಳೆತನಕ್ಕೆ ಭಗವಂತ ಯಾವತ್ತೂ ಕೈ ಬಿಡೋದಿಲ್ಲ. ಮನೆಯಲ್ಲಿ ತಡ ಆದರೂ ಕೂಡ ಅತ್ಯಂತ ಶ್ರೇಷ್ಠವಾದ ಬೆಲೆ ಸಿಕ್ಕೇ ಸಿಗುತ್ತೆ. ನಿಮಗೆ ದ್ರೋಹ ಬಗೆದವರು, ನಿಮ್ಮನ್ನು ಕಣ್ಣೀರಲ್ಲಿ ಕೈ ತೊಳೆಯುವಂತೆ ಮಾಡಿದವರು ತಮ್ಮ ಕರ್ಮದ ಫಲವನ್ನು ಖಂಡಿತವಾಗ್ಲೂ ಅನುಭವಿಸ್ತಾರೆ ಮತ್ತು ಅವರ ಪತನವನ್ನು ನೀವೇ ಕಣ್ಣಾರೆ ನೋಡ್ತೀರಾ. ನೀವು ಯಾವುದೇ ಕಾರಣಕ್ಕೂ ಆತರ ಮಾಡೋದಕ್ಕೆ ಹೋಗಬೇಡಿ. ಪ್ರಶಾಂತವಾಗಿ ನಿಮ್ಮ ಕರ್ತವ್ಯದ ಹಾದಿಯಲ್ಲಿ ಮುನ್ನಡಿತಾ ಹೋಗ್ರಿ. ಈ 4 ಪ್ರಮುಖ ದಿನಗಳಲ್ಲಿ ನಿಮ್ಮ ಮೊಬೈಲಿಗೆ ಪ್ರತಿಯೊಂದು ಕರೆ, ಒಂದು ವಾಟ್ಸಪ್ ಮೆಸೇಜ್, ನಿಮ್ಮನ್ನು ಹುಡುಕಿಕೊಂಡು ಬರುವ ವ್ಯಕ್ತಿಯ ಭೇಟಿ ಅಥವಾ ಯಾರೋ ಆಡುವ ಒಂದು ಸಾಧಾರಣ ಮಾತು ಕೂಡ ನಿಮ್ಮ ಬದುಕಿನ ದಿಕ್ಕನ್ನೇ ಸಂಪೂರ್ಣವಾಗಿ ಬದಲಿಸುವ ಒಂದು ಶಕ್ತಿಯನ್ನು ಹೊಂದಿರುತ್ತೆ. ಆದ್ದರಿಂದ ಭಗವಂತ ನೀಡುವ ಇಂತಹ ದೈವಿಕ ಅವಕಾಶಗಳನ್ನು ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಬೇಡಿ. ಅಲಕ್ಷ್ಯದಿಂದ ಕೈ ಚೆಲ್ಲಬೇಡಿ. ಮಿಥುನ ರಾಶಿಯವರೇ, ನಿಮ್ಮ ಕತ್ತಲೆಯ ಕಷ್ಟದ ದಿನಗಳು ಈಗ ಸಂಪೂರ್ಣವಾಗಿ ಕರಗಿ ಹೋಗ್ತಾ ಇವೆ. ಇನ್ಮುಂದೆ ನಿಮ್ಮ ಬದುಕಲ್ಲಿ ಕೇವಲ ಅಪಾರ ಸಂತೋಷ, ಅಖಂಡ ಧನ ಸಂಪತ್ತು, ಸಮಾಜದಲ್ಲಿ ಅತ್ಯುನ್ನತ ಗೌರವ ಮತ್ತು ಮನಸ್ಸಿಗೆ ನೆಮ್ಮದಿ ಒದಗಿ ಬರುತ್ತೆ. ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ದಿನವನ್ನು 3 ಬಾರಿ ಭಕ್ತಿಯಿಂದ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಹೇಳಿ ಉಚ್ಚರಿಸಿ ಆರಂಭ ಮಾಡಿ. ಆಂಜನೇಯ ಸ್ವಾಮಿಯ ಕರುಣೆಯಿಂದ ನಿಮ್ಮ ಮನೆಗೆ ಕೋಟಿ ಕೋಟಿ ದೇವತೆಗಳ ಆಶೀರ್ವಾದದೊಂದಿಗೆ ಮಹಾಲಕ್ಷ್ಮಿ ಪ್ರವೇಶ ಮಾಡ್ತಾರೆ ಹಾಗೂ ಶೀಘ್ರದಲ್ಲೇ ಶುಭ ಸುದ್ದಿಗಳನ್ನೋದು ನಿಮಗೆ ತಲುಪುತ್ತೆ. ಈ ವಿಡಿಯೋ ನಿಮಗೂ ನಿಜವಾಗ್ಲೂ ಇಷ್ಟ ಆಯ್ತಂದರೆ ದಯವಿಟ್ಟು ನಿಮ್ಮ ಜೀವನಕ್ಕೆ ತುಂಬ ಹತ್ತಿರ ಇದೆ, ಲೈಕ್ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಮತ್ತು ಕೆಳಗಿನ ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿದ್ರೆ ನಮ್ಮ ಚಾನಲ್ ಯಾವತ್ತೂ ಜೈ ಶ್ರೀರಾಮ್ ಅಂತ ಕಮೆಂಟ್ ಕಂಪಲ್ಸರಿ ಮಾಡಲೇಬೇಕು. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತು ಈ ಅತ್ಯಮೂಲ್ಯದ ಮಾಹಿತಿಯನ್ನು ಎಲ್ಲರ ಜೊತೆ ಹಂಚ್ಕೊಂಡ್ಬಿಡಿ. ಇನ್ನೊಂದು ಅದ್ಭುತ ಮತ್ತು ರೋಮಾಂಚನಕಾರಿ ಭವಿಷ್ಯದ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.